ನೋಡ್ತಾ ಇದ್ರೆ ನಿಮಗೆ ಆಗ್ತಾ ಇರೋ ಮಟೀರಿಯಲ್ ಇರ್ಬೋದು, ಕೆಲಸ ನೋಡಿದ್ರೆ ಚೆನ್ನಾಗಿ ಹೋಗ್ತಾ ಇದೆ ಅನ್ಸುತ್ತಾ? ಓಕೆ ಸರ್, ಕೊಡ್ಬೋದು ಇವರಿಗೆ. ನಮ್ಗೆ ಇಲ್ಲಿವರೆಗೂ ಬೇಸ್ಮೆಂಟ್ ವರ್ಗೂ ಅವ್ರು ನಮ್ಗೆ ರಿಕ್ವೈರ್ಮೆಂಟ್ ಏನಿದೆಯೋ ಅದೇ ತರ ಮಾಡ್ಕೊಟ್ಟಿದ್ದಾರೆ. ಪೂರ್ತಿ ಮುಗಿದ್ಮೇಲೆ ಕಂಪ್ಲೀಟ್. ಆಮೇಲೆ ನೋಡೋಣ. ಫಾದರ್ ಕೂಡ ಸೇಮ್ ಲೈನ್ ಅಲ್ಲಿ ಇದ್ದಿದ್ರಿಂದ ಇಲ್ಲಿ ತುಮಕೂರಲ್ಲಿ SIT ಕಾಲೇಜು ಮತ್ತೆ ಶ್ರೀದೇವಿ ಕಾಲೇಜು ಅಲ್ಲೆಲ್ಲೂ ಲೇಬರ್ ಕಾಂಟ್ರಾಕ್ಟ್ ವರ್ಕ್ಗಳು ಸುಮಾರು ಕೆಲಸಗಳು ಮಾಡಿದ್ದಾರೆ. ಲಿಫ್ಟ್ ಪ್ಲಾನ್ ಮಾಡ್ತಾ ಇದೀವಿ, ಹಾಗಾಗಿ ಲಿಫ್ಟ್ ಗೆ 2 ಕಾಲಮ್ ಎಕ್ಸ್ಟ್ರಾ ಆಗ್ತಾ ಇದೀವಿ. ಸೊ 14 ಕಾಲಮ್ ಬರ್ತಾ ಇದೆ. ಅಂಡ್ ರೈಟ್ ನಾವು ನಮಗೆ ಎಕ್ಸ್ಕರ್ಷನ್ ನೋಡಬಹುದು ಎಷ್ಟು ಕ್ಲೀನ್ ಆಗಿ ಟ್ರಿಮ್ಮಿಂಗ್ ಆಗಿದೆ ಅಂತ ಹೇಳಿ. ತುಂಬಾ ಡೀಪ್ ತಗೊಂತಾ ಇದ್ದೀರಾ? ಹೌದು ಸರ್, ಡೀಪ್ ಇದೆ ಅಂಡ್ ಲೈಕ್ ಮಾರ್ಕಿಂಗ್ ಎಲ್ಲ ಮುಗಿದೋಗಿದೆ, ಫಿನಿಶಿಂಗ್ ಆಗ್ಬಿಟ್ಟು. ಆಲ್ ದಿ ಬೆಸ್ಟ್ RCC. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಇಲ್ಲಿ ಮನೆಯೇ ಇಲ್ಲ, ಅದೆಂಥ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ವೀಕ್ಷಕರೇ? ಇದು ಆ್ಯಕ್ಚುಲಿ ಒಂದು ಅನೌನ್ಸ್ಮೆಂಟ್ ಅಥವಾ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಅಂತ ಹೇಳ್ಬೋದು. RCC ರಿಲಯಬಲ್ ಕನ್ಸಲ್ಟೆಂಟ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ RCC ಅವರು ಇವಾಗ ತುಮಕೂರಿನಲ್ಲಿ ತಮ್ಮ ಸರ್ವಿಸಸ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಬಟ್ RCC ಅವರು ಇದೇ ಮೊದಲೇನಲ್ಲ, ಮುಂಚೆನೂ ಕೂಡ ಅವರ ಹಿಂದಿನ ತಲೆಮಾರಿಂದನೂ ಕೂಡ ತುಮಕೂರಲ್ಲಿ ಕನ್ಸ್ಟ್ರಕ್ಷನನ್ನು ಮಾಡಿದ್ದಾರೆ. ಬಟ್ ಆದರೆ ಇವಾಗ ಒಂದು ಅಫಿಷಿಯಲ್ ಆಗಿ ಕನ್ನಡಕವರ ಚಾನಲಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇನ್ನು ಮುಂದೆ ತುಮಕೂರಿನ ಜನತೆ ನಿಮಗೆ ಕೈಗೆಟುಕುವ ದರದಲ್ಲಿ ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಬೇಕು, ಕನಸಿನ ಮನೆ ನನಸಾಗಿಸ್ಕೋಬೇಕಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ಕೇವಲ 1575 ರೂಪಾಯಿ ಪರ್ ಸ್ಕ್ವೇರ್ ಫೀಟಿಂದನೂ ಕೂಡ ಇವರ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇನ್ನೊಂದೇನಂತಂದರೆ RCCಯಲ್ಲಿ ನಿಮಗೆ ಸೊ ಇಂಟೀರಿಯರ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ RCC ಕಡೆಯಿಂದ ಹನುಮಂತ್ ಸರ್ ಇದ್ದಾರೆ. ಕರೆಯೋಣ ಸರ್ನ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ವೆಲ್ಕಮ್ ಟು ತುಮಕೂರು. ಏನಕ್ಕಂದ್ರೆ ನಾವು ತುಮಕೂರಿಗೆ ಅವಾಗ ಬರ್ತಾನೆ ಇರ್ತೀವಿ, ತುಂಬಾ ರೆಗ್ಯುಲರ್ ಆಗಿ ಬಿಟ್ಟಿದ್ದೀವಿ ಇವಾಗ ತುಮಕೂರಲ್ಲಿ. ಸರ್ ನಾನು ಸರ್ಗೆ ಹೇಳಿದೆ, ನಮ್ಮ ವೀಕ್ಷಕರಿಗೆ ಹೇಳಿದೆ, ತುಮಕೂರಲ್ಲಿ ಮುಂಚೆನೂ ಕೂಡ ನೀವು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಸರ್ ತುಮಕೂರು ಬರೋದಕ್ಕೆ ಕಾರಣ ಏನು? ನೀವು ಸರ್ ತುಮಕೂರು ಬರೋದಕ್ಕೆ ಮೇನ್ ಕಾರಣ ಅಂತಂದ್ರೆ ನಿಮ್ಮ ಆಡಿಯನ್ಸ್ ಏನೇ ಅಂತ ಹೇಳ್ಬೋದು ಸರ್. ಯಾಕಂದ್ರೆ ನಾವು ಬೆಂಗಳೂರು ಮಾತ್ರ ಮಾಡ್ತಾ ಇದ್ದೋ, ತುಮಕೂರಿಗೆ ಮಾಡಿ ಅಂತಂತ ಹೇಳ್ತಾ ಇದ್ರು. ಅಂಡ್ ನೀವು ಹೇಳ್ದಂಗೆ ನಮ್ಮ ಫಾದರ್ ಕೂಡ ಸೇಮ್ ಲೈನ್ ಅಲ್ಲಿ ಇದ್ದಿದ್ರಿಂದ ಇಲ್ಲಿ ತುಮಕೂರಲ್ಲಿ SIT ಕಾಲೇಜು ಮತ್ತೆ ಶ್ರೀದೇವಿ ಕಾಲೇಜು ಅಲ್ಲೆಲ್ಲೂ ಲೇಬರ್ ಕಾಂಟ್ರಾಕ್ಟ್ ವರ್ಕ್ಗಳು ಸುಮಾರು ಕೆಲಸಗಳು ಮಾಡಿದ್ದಾರೆ. ನಾವು ಓದ್ತಾ ಇರ್ಬೇಕಾದ್ರೆ ಎಲ್ಲ ಸುಮಾರು ಓಡಾಡಿದೀವಿ. ತುಮಕೂರು ಸ್ವಲ್ಪ ಫೆಮಿಲಿಯರ್ ಆಗಿ ಇದ್ದಿದ್ರಿಂದ ನಾವ್ ಯಾಕೆ ಒಂದು ಸ್ಟೆಪ್ ಔಟ್ ತಗೋಬಾರ್ದು ಅಂತೇಳಿ ಪ್ಲಾನ್ ಮಾಡಿ ಬಂದಿದ್ದೀರಾ ಇಲ್ಲಿ? ಓಕೆ. ಸೊ ಇಲ್ಲಿ ನಾವು ಯಾವ ಏರಿಯಾದಲ್ಲಿ ಇದ್ದೀವಿ ತುಮಕೂರು ಒಳಗಡೆ? ತುಮಕೂರಲ್ಲಿ ನಾವು ಜಯನಗರ ಅಂತ ಹೇಳ್ಬಿಟ್ಟು. ಜಯನಗರ ಸೈಟಲ್ ಏರಿಯಾ ಬಂದ್ಬಿಟ್ಟು 3040 ಇದೆ. ಓನರ್ ಹೆಸರು ಏನು ಸರ್? ಓನರ್ ಹೆಸರು ಬಂದ್ಬಿಟ್ಟು ನಾಗೇಶ್ ಅಂತ ಹೇಳ್ಬಿಟ್ಟು. ಯಾವ ಫೇಸಿಂಗ್ ಇದು ಸರ್? ಇದು ಬಂದ್ಬಿಟ್ಟು ವೆಸ್ಟ್ ಫೇಸಿಂಗ್ ಇದೆ. ಆಕ್ಚುಲಿ ಇವತ್ತೇನು ಅಂತಂದ್ರೆ ಇವಾಗ ನಾವು ಪೂಜೆ ದಿನನೇ ನಿಮ್ಮನ್ನ ಕರ್ಸಿ ಮಾಡೋಣ ಅಂತ ಅನ್ಕೊಂಡಿದ್ದೋ, ಬಟ್ ನಿಮ್ ಟೈಮ್ ಸಿಗದೆ ಇರೋದ್ರಿಂದ ಅಂಡ್ ಮೋರ್ ಅವರು ಇವತ್ತು ಅನ್ಫಾರ್ಚುನೇಟ್ಲಿ ಮೀಟ್ ಮಾಡಿದೀವಿ. ಸೊ ನಾವು ನಾಳೆ ಎಲ್ಲ ನಾಡಿದ್ದು ಇವತ್ತೆಲ್ಲ ಮಾರ್ಕಿಂಗ್ ಎಲ್ಲ ಆಗೋಗಿದೆ, ಆಲ್ಮೋಸ್ಟ್ ಸಮ್ ಕನ್ಸ್ಟ್ರಕ್ಷನ್ ಎಲ್ಲ ಮುಗಿದಿದೆ. ನಾಳೆ ಎಲ್ಲ ನಾಡಿದ್ದು ಫುಟಿಂಗ್ ಕಾಂಕ್ರೀಟ್ ಇದನ್ನ ಒಂದು ಚಿಕ್ಕದೊಂದು ಹೆಂಗೆ ಓನರ್ ಸಿಗ್ತಾರೆ, ಅವರು ಹೆಂಗೆ ಕಮ್ಯುನಿಕೇಟ್ ಮಾಡಿದ್ರು ನಮ್ಮ ಜೊತೆ, ಇಲ್ಲಿಂದ ಹೆಂಗ ಬಂದ್ರು ಎಲ್ಲಾನು ಒಂದು ಸ್ಮಾಲ್ ತಗೊಂಬೋದಲ್ವಾ, ಫುಟೇಜ್ ತಗೊಂಬೋದು. ಸರ್ ಇವಾಗ ಇಲ್ಲಿ ಏನೇನ್ ಬರ್ತದೆ, ಎಷ್ಟು ಚದರ ಕಟ್ತಾ ಇದ್ದಾರೆ? ಸರ್ ಇಲ್ಲಿ ಆಲ್ಮೋಸ್ಟ್ ನಮಗೆ G+2.5 ಬರ್ತಾ ಇದೆ. ಓಕೆ. ಅಂದ್ರೆ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಮತ್ತೆ ಒಂದು ಸಿಂಗಲ್ ಬೆಡ್ರೂಮ್ ಮನೆ ತರ ಬರ್ತಾ ಇದೆ, ಡಬಲ್ ಬೆಡ್ರೂಮ್ ಬರ್ತಾ ಇದೆ. ಮತ್ತೆ ಅಲ್ಲಿಂದ ಡುಪ್ಲೆಕ್ಸ್ ಸ್ಟಾರ್ಟ್ ಆಗುತ್ತೆ, ವೆಸ್ಟ್ ಫೇಸಿಂಗ್ ಸೈಟ್ ಡುಪ್ಲೆಕ್ಸ್. ಮತ್ತೆ ಅದ್ರ ಗ್ರೌಂಡ್ ಫಸ್ಟ್ ಸೆಕೆಂಡ್ ಡುಪ್ಲೆಕ್ಸ್ ಆಗುತ್ತೆ. ಅದ್ರ ಮೇಲ್ಗಡೆ ಅದು ಸ್ಟೇರ್ ಕೇಸ್ ಕ್ಲೋಸಿಂಗ್ ರೂಮು ಮತ್ತೆ ಒಂದು ಹಿಂದೆಗಡೆ ಒಂದು ಬೆಡ್ರೂಮ್ ಬರ್ತಾ ಇದೆ. ಓಕೆ. ಇದನ್ನ ಮುಗಿಸೋದಕ್ಕೆ ಟೈಮ್ ಎಷ್ಟು ತಗೊಬಹುದು ನಿಮ್ಮ ಪ್ರಕಾರ? ಸರ್ ಇದು ವಿತ್ ಇಂಟೀರಿಯರ್ ಆಗಿರೋ ಪ್ರಾಜೆಕ್ಟ್. ಆಲ್ಮೋಸ್ಟ್ 1 year ಅಗ್ರಿಮೆಂಟ್ ಅಲ್ಲೂ ಕೂಡ 1 year 1 ವರ್ಷ ಆಗುತ್ತೆ ಅಂತ ಅನ್ಕೊಂತೀರಾ ಅಲ್ವಾ? ಟೋಟಲ್ ಎಷ್ಟು ಚದರ ಬರ್ತಾ ಇದೆ ಸರ್ ಇಲ್ಲಿ? ಸರ್ ಒಂದು 36 ಚದರ ಬರ್ತಾ ಇದೆ. ಸೊ ವೀಕ್ಷಕರೇ, ಮನೆ ಅಂತೂ ತೋರ್ಸಕ್ಕಾಗಲ್ಲ, ಯಾಕೊಂದ್ ರೌಂಡ್ ಸೈಟ್ ತೋರ್ಸ್ಕೊಂಡ್ ಬಂದ್ಬಿಡ್ಬಾರ್ದು. ಸೊ ಯಾವ ರೀತಿ ಫುಟಿಂಗ್ಸ್ ಓಪನ್ ಮಾಡ್ತಾರೆ ಪ್ರತಿಯೊಂದು ನೋಡಬಹುದು. ನಮ್ದು ಸಣ್ಣದ ಒಂದು ಬ್ಲಾಕ್ ವರ್ಕ್ ಆಗಿದೆ, ಅದರದ್ದು ಕೂಡ ಕ್ವಾಲಿಟಿನೂ ನೋಡ್ಕೊಂಡ್ ಬಂದ್ಬಿಡೋಣ ಅಲ್ವಾ? ಬನ್ನಿ ವೀಕ್ಷಕರೇ.
ಮೊದಲೇದಾಗಿ ಹಾಂ ಸರ್. ರೋಡಿಂದ ಎಷ್ಟು ಹೈಟ್ ಬರ್ತಾ ಇದೆ ಇದು ಬಿಲ್ಡಿಂಗ್? ರೋಡಿಂದ ನಮ್ಗೊಂದು 1.5 ಅಡಿ 2 ಅಡಿ ಮೇಲೆ ಹೈಟ್ ಬರ್ತದೆ ಹೈಟ್ ತಗೊಂತಾ ಇದ್ದೀರಾ? ಟೋಟಲ್ ಎಷ್ಟು ಕಾಲಮ್ಗಳನ್ನ ಇದು ಮಾಡ್ತಾ ಇದ್ದೀರಾ ಸರ್? ಇದು 30-40 ಆಗಿರೋದ್ರಿಂದ ಆಕ್ಚುಲಿ 12 ಕಾಲಮ್ ಬರಬೇಕಾಗಿತ್ತು, ಬಟ್ ವಿತ್ ಲಿಫ್ಟ್ ಪ್ಲಾನ್ ಮಾಡ್ತಾ ಇದೀವಿ. ಹಾಗಾಗಿ ಲಿಫ್ಟ್ಗೆ 2 ಕಾಲಮ್ ಎಕ್ಸ್ಟ್ರಾ ಆಗ್ತಾ ಇದೀವಿ. ಓಕೆ. ಸೊ 14 ಕಾಲಮ್ ಬರ್ತಾ ಇದೆ. ಓಕೆ. ಅಂಡ್ ರೈಟ್ ನಾವು ನಮಗೆ ಎಕ್ಸ್ಕರ್ಷನ್ ನೋಡಬಹುದು ಎಷ್ಟು ಕ್ಲೀನ್ ಆಗಿ ಟ್ರಿಮ್ಮಿಂಗ್ ಆಗಿದೆ ಅಂತ ಹೇಳಿ. ತುಂಬಾ ಡೀಪ್ ತಗೊಂತಾ ಇದ್ದೀರಾ? ಹೌದು ಸರ್, ಡೀಪ್ ಇದೆ. ಅಂಡ್ ಲೈಕ್ ಮಾರ್ಕಿಂಗ್ ಎಲ್ಲ ಮುಗಿದೋಗಿದೆ, ಫಿನಿಶಿಂಗ್ ಆಗ್ಬಿಟ್ಟಿದೆ ಮಾರ್ಕಿಂಗ್. ಬನ್ನಿ ಸರ್ ಸ್ವಲ್ಪ ಮುಂದೆನೂ ತೋರಿಸಿ. ಅಂಡ್ ಈ ಕಡೆ ಏನ್ ಬ್ರಿಕ್ ವರ್ಕ್ ನಡೆದಿದೆ ಸರ್? ಇದು ಸಂಪ್ ಕನ್ಸ್ಟ್ರಕ್ಷನ್ ಆಗಿದೆ. ಓಕೆ. ಇದನ್ನು ಕೂಡ ನೋಡಬಹುದು. ಎಷ್ಟು ಸಾವಿರ ಲೀಟರ್ ಇದು ಸರ್? ಇದೊಂದು 12,000 ಲೀಟರ್ ಕೆಪಾಸಿಟಿ ಇದೆ. 12,000 ಲೀಟರ್? ಹೌದು ಸರ್. ಆಮೇಲೆ ನಮ್ಮ ನೀವು ಅಬ್ಸರ್ವ್ ಮಾಡಬಹುದು, ಎಲ್ಲೂ ಸ್ಟೆಪ್ಸ್ ಇದನ್ನೆಲ್ಲ ಏನು ಕೊಟ್ಟಿಲ್ಲ. ಹೌದು. ಏನಕ್ಕೆ ಅಂತ ಹೇಳಿದ್ರೆ ಅದರಿಂದನೇ ಲೀಕೇಜಸ್ ಬರೋದು ಸರ್. ಸರಿ. ಏನಕ್ಕೆ ಇವಾಗ ಫೈಬರ್ ಸ್ಟೆಪ್ಸ್ ಎಲ್ಲ ಇಡೋದ್ರಿಂದ ಅದೇನಾಗುತ್ತೆ, ಹತ್ತಿ ಇಳಿತಾ ಏನ್ ಮಾಡುತ್ತೆ, ಸಣ್ಣದಾಗಿ ಅದು ಸ್ವಲ್ಪ ಆಗುತ್ತೆ. ಏನಾಗುತ್ತೆ, ಆ ಏರ್ಗೆ ಪಡ್ಕೊಳ್ಳುತ್ತೆ. ಅದರಿಂದನೇ ಲೀಕೇಜ್ ಸ್ಟಾರ್ಟ್ ಆಗೋದು. ಸೊ ದಟ್ ಯಾರೇ ಸಂಪ್ ಕನ್ಸ್ಟ್ರಕ್ಷನ್ ಮಾಡಿದ್ರು ಅಂತ ಹೇಳಿದ್ರೆ ಒಂದು ರಿಮೂವಬಲ್ ಲ್ಯಾಡರ್, ಇವಾಗ ಬಾಟ್ಲ ಸಿಗುತ್ತೆ, ಒಂದು ಲ್ಯಾಡರ್ ಇಟ್ಕೊಂಡ್ರೆ ಸಾಕು. ಯಾವಾಗೋ ಒಂದ್ಸಿನ ಆಯಿಲ್ ಕ್ಲೀನ್ ಮಾಡೋದ್ರಿಂದ ಕ್ಲೀನಿಂಗ್ ಅದರಲ್ಲಿ ಇಳಿದು ಹತ್ತಕ್ಕೆ ಬೆಟರ್ ಅಂತ ಹೇಳ್ತೀರಾ ಅಲ್ವಾ? ಸ್ಟೆಪ್ಸ್ ಕೊಡದೇ ಇರೋದ್ರಿಂದ ಅದೊಂದು ಒಳ್ಳೆ ಅಡ್ವಾಂಟೇಜ್ ಇದೆ ಸರ್. ಬಟ್ ಏನಾದ್ರು RCC ಮಾಡ್ತೀವಿ ಅಂದ್ರೆ ಸ್ಟೆಪ್ ಕೊಟ್ಟರೆ ನಡೆಯುತ್ತೆ, ಬಟ್ ಬ್ಲಾಕ್ ವರ್ಕ್ ಗೆ ಸ್ಟೆಪ್ಸ್ ಬೇಡ ಅಂತ ಸಜೆಸ್ಟ್ ಮಾಡ್ತೀವಿ ಸರ್. ಓಕೆ, ಬನ್ನಿ ಸರ್ ಆ ಕಡೆನೂ ತೋರಿಸ್ಬಿಡಿ ನಮಗೆ. ಇನ್ಯಾವ್ಯಾವ ಕಾಲಮ್ಸ್ ಎಲ್ಲ ಬರ್ತಾ ಇದೆ ಸರ್? ಇಲ್ಲಿ ನೋಡ್ಬೋದು, ಇದು ಇಲ್ಲಿ ಎಲ್ಲ ಕಾಲಮ್ಗಳು ಆಲ್ಮೋಸ್ಟ್ ಒಂದು 5 ಅಡಿ 6 ಅಡಿ ಆ ತರ ಇದಾವೆ. ಹೌದು. ಇದು ಇಲ್ಲಿ ಒಂದು ಲಿಫ್ಟ್ ಏರಿಯಾ ಬರ್ತಾ ಇದೆ. ಇದು ಲಿಫ್ಟ್ ಗುಂಡಿನ? ಇದು ಸರ್ ಲಿಫ್ಟ್ ಬರ್ತಾ ಇದೆ. ಅದಕ್ಕೆ ಒಂದೇ ಕಡೆನೆ ಒಂದು 4 ಕಾಲಮ್ ಬರ್ತಾ ಇದೆ. ಇಲ್ಲಿ 4 ಕಾಲಮ್ ಬರುತ್ತಲ್ವಾ? 1 2 3 4. ಹಾಂ ಸರ್, 4 ಕಾಲಮ್ ಬರ್ತಾ ಇದೆ. ಇನ್ನು ಮಿಕ್ಕಿದೆಲ್ಲಾನು ನಮಗೆ ರೆಗ್ಯುಲರ್ ಕಾಲಮ್ಸ್ ಬರ್ತಾ ಇದೆ ಸರ್. ಟೋಟಲ್ 14 ಕಾಲಮ್ ಸರ್ ಇಲ್ಲಿ? ಸರ್. ಓಕೆ. ಸೆಟ್ ಬ್ಯಾಕ್ಸ್ ಎಲ್ಲ ಎಷ್ಟು ಬಿಡಬೇಕು ಸರ್ ಇಲ್ಲಿ? ಸರ್ ಸೆಟ್ ಬ್ಯಾಕ್ಸ್ ಎಲ್ಲ ಹಿಂದೆಗಡೆ ಒಂದು 1.5 ಅಡಿ ಬಿಟ್ಟಿದೀವಿ, ಮತ್ತೆ 2 ಸೈಡನ್ನು 1.5 ಅಡಿ ಬಿಟ್ಕೊಂಡಿದೀವಿ. ಓಕೆ ಓಕೆ ಓಕೆ. ಸೆಟ್ ಬ್ಯಾಕ್ಸ್ ಪರ್ಫೆಕ್ಟ್ ಆಗಿದೆ. ಅಂಡ್ ನಾವು ಮ್ಯಾಕ್ಸಿಮಮ್ ಕಾಲಮ್ ಲೈನ್ಸ್ ಮತ್ತೆ ಬೀಮ್ ಲೈನ್ಸ್ ಅಷ್ಟೇನೆ ಎಲ್ಲ ಒಂದೇ ಲೈನ್ ಅಲ್ಲಿ ಇಡೋದಕ್ಕೆ ಪ್ಲಾನ್ ಮಾಡ್ತೀವಿ. ಮತ್ತೆ ಸ್ಟ್ರಕ್ಚರಲ್ ವೈಸ್ ಲೋಡ್ ತಗೊಳ್ಳೋದಕ್ಕೆ ಏನೇನು ಇವಾಗ ತಮ್ ರೂಲ್ ಏನೇನಿದೆಯಲ್ಲ, ಇವಾಗ ಸ್ಟ್ರಕ್ಚರಲ್ ಡೀಟೇಲ್ ಮಾಡಿಬಿಟ್ಟೆ ಮಾಡಿದ್ರು ಕೂಡ ಆ ತಮ್ ರೂಲ್ ಅಲ್ಲಿ ನಾವು ಓಲ್ಡ್ ಸ್ಕೂಲ್ ಮೆಥಡ್ ಅಂತ ಏನಂತೀವಲ್ಲ, ಹೋಗ್ಬೇಕು, ಆ ತರನೇ 90% ಮ್ಯಾಚ್ ಮಾಡ್ತೀರಾ ಅಲ್ವಾ? ಹೌದು ಸರ್. ಓಕೆ. ಪ್ಲಾನಿಂಗ್ ವೈಸ್ ಹೋದಾಗ. ಓಕೆ. ಇದು ಪುಟಿಂಗ್ ಕಾಂಕ್ರೀಟ್ ಯಾವಾಗ ಬರ್ತಾ ಇದೆ ಸರ್? ಆಲ್ಮೋಸ್ಟ್ ಇವತ್ತು ಬಾರ್ ಬೆಂಡಿಂಗ್ ವರ್ಕ್ ಎಲ್ಲ ಆಗೋಗ್ಬಿಡುತ್ತೆ. ಸರಿ. ನಾಳೆಗೇನೆ ಪ್ಲಾನ್ ಇಟ್ಕೊಂಡಿದೀವಿ. ನಾಳೆ ಇಟ್ಕೊಂಡಿದ್ದೀರಾ? ಓನರ್ ಕೂಡ ಬರ್ತಾ ಇದ್ದಾರಾ ನಾಳೆ? ಓನರು ಸಿಗ್ತಾರೆ. ಇವತ್ತು ಆಕ್ಚುಲಿ ಬರ್ತಾ ಇದ್ರು, ನಾವು ಇನ್ಫಾರ್ಮ್ ಮಾಡಿಲ್ಲ ಅವರಿಗೆ. ಓಕೆ ಓಕೆ. ನಮ್ದು ಕೂಡ ಅನ್ಪ್ಲಾನ್ಡ್ ಆಗಿ ಬಂದಿರೋದ್ರಿಂದ ಸಡನ್ಲಿ ಹಿಂಗಾಗಿದೆ. ಸೊ ದಟ್ ನಾಳೆ ಒಂದು ಓನರ್ ಜೊತೆನೂ ಒಂದು ಅವ್ರು ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ರು ನಮ್ಮನ್ನ ಇಲ್ಲಿಂದ, ಅವ್ರಿಗೆ ಎಷ್ಟು ಏನು ಕಷ್ಟ ಆಯ್ತಾ ಏನು ಅದನ್ನೆಲ್ಲ ನಾಳೆ ಡಿಸ್ಕಸ್ ಮಾಡೋಣ ಅಲ್ವಾ? ಖಂಡಿತ. ಸರಿ ಸರ್, ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇವಾಗ ಈ ಮನೆಯ ಓನರ್ ಆಗಿರುವಂತಹ ಪವಿತ್ರ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಅಂಡ್ ಇವತ್ತು ಫೌಂಡೇಶನ್ ಕಾಂಕ್ರೀಟ್ ಕೂಡ ನಡೀತಾ ಇದೆ, ನೀವು ನೋಡಬಹುದು. ಅಂಡ್ ಇವರಿಂದ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ವೆಲ್ಕಮ್ ಮಾಡೋಣ ಮೇಡಮ್ನ. ನಮಸ್ತೆ ಮೇಡಮ್. ಮೇಡಮ್ ಚೆನ್ನಾಗಿದ್ದೀರಾ? ಮೇಡಮ್, ಇವಾಗ RCC ಕಂಪ್ನಿ ಇರೋದು ಬೆಂಗಳೂರಲ್ಲಿ, ನೀವಿರೋದು ತುಮಕೂರಲ್ಲಿ. ಸೊ ನಿಮಗೆ RCC ಅಂತ ಕಂಪ್ನಿ ಹೇಗೆ ಇದೆ ಅಂತ ಹೇಗೆ ಗೊತ್ತಾಯ್ತು? ಅಂಡ್ ಅವ್ರಿಗೆ ಕೆಲಸ ಕೊಡಬೇಕು ಅಂತ ಹೇಗೆ ಡಿಸೈಡ್ ಮಾಡಿದ್ರಿ ನೀವು? ಸರ್, ನಾವು ಆಕ್ಚುಲಿ ಯೂಟ್ಯೂಬ್ ನೋಡ್ತಿದ್ವಿ, ನಿಮ್ಮ ಚಾನೆಲ್ ಕನ್ನಡ ಕುವರ ನೋಡೇನೆ ನಮ್ಮ ಚಾನೆಲ್ ನೋಡೇ ಇದು ಮಾಡಿರೋದಾ? ಓಕೆ ಓಕೆ ಓಕೆ. ಅಲ್ಲಿಂದ ಗೊತ್ತಾಗಿದ್ದು ನಮಗೆ. ಅಲ್ಲಿವರೆಗೂ ಅಷ್ಟು ಗೊತ್ತಿರಲಿಲ್ಲ. ನಮ್ಮ ಮನೆಯವರು ನೋಡೋರು ಜಾಸ್ತಿ. ಸರಿ ಸರಿ, ಓಕೆ ಓಕೆ. ಆಮೇಲೆ ಇವ್ರದ್ದು ಕೆಲಸಗಳೆಲ್ಲ ನೋಡಿದ್ರ ಬೇರೆ ಕಡೆ ಕಟ್ಟಿರೋದು? ಸರ್, ನಿಮ್ಮ ಚಾನಲ್ ಅಲ್ಲೂ ಕೆಲವೆಲ್ಲ ನೋಡಿ ವಿಡಿಯೋಸ್. ಹೌದು. ಅಲ್ಲಿ ಹೋದಾಗ ಆಫೀಸ್ ಹತ್ರ ಹೋದಾಗ ಕೆಲವು ತೋರಿಸಿದ್ರು ಅವರೇನೆ. ನೋಡ್ಕೊಂಡ್ ಬಂದ್ರ? ಚೆನ್ನಾಗಿ ಕಟ್ಟಿದಾರಾ? ಓಕೆ ಅನ್ಸ್ತಾ? ಓಕೆ ಅನ್ಸಿದ್ಮೇಲೆ ನಾವು ಕೊಡಕ್ಕೆ. ಓಕೆ. ಆಮೇಲೆ ನೆಕ್ಸ್ಟ್ ಬರೋದು ಪ್ಲಾನಿಂಗ್. ನೀವು ನೋಡಿ ಇವತ್ತೇನೋ ಎಲ್ಲ ಕಟ್ತಾ ಇದಾರೆ, ಬಟ್ ಪ್ಲಾನಿಂಗ್ ಯಾವ ತರ ಮಾಡ್ಕೊಟ್ರು? ನಿಮ್ಗೆ ಬೇಕಾದಂಗೆ ಕರೆಕ್ಟ್ ಆಗಿ ಮಾಡ್ಕೊಟ್ಟಿದ್ದಾರೆ? ನಾವು ಯಾವ ತರ ಹೇಳಿದ್ವು ಆ ತರ ಮಾಡಿದ್ರು. ಚೇಂಜಸ್ ಹೇಳಿದ್ಮೇಲೆ ಅದಕ್ಕೂ ರೆಸ್ಪಾಂಡ್ ಮಾಡಿ ಅದೇ ತರ ಚೇಂಜಸ್ ಎಲ್ಲ ಮಾಡ್ಕೊಟ್ರು. ಚೇಂಜಸ್ ಎಲ್ಲ ಮಾಡಿದ್ದಾರೆ. ಓಕೆ. ಸೊ ಮನೆ ಬಗ್ಗೆ ಏನು ಜಾಸ್ತಿ ಕೇಳಕ್ಕಾಗಲ್ಲ, ಇನ್ನು ಕೆಲಸ ನಡೀತಾ ಇದೆ. ಸೊ ನಾನು ಕೇಳೋದೇನಂತಂದ್ರೆ ಇವತ್ತೇನು ಕೆಲಸ ನಡೀತಾ ಇದೆ, ಹೇಗೆ ನಡೀತಾ ಇದೆ, ಅಂಡ್ RCC ಕಡೆಯಿಂದ ಯಾರ್ಯಾರು ಬಂದಿದ್ದಾರೆ ನೋಡ್ಕೊಳ್ಳೋದಕ್ಕೆ? ಸರ್, ನಾವು ಇವತ್ತು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6:30 ಇಂದನೇ ಸ್ಟಾರ್ಟ್ ಮಾಡಿ 6:30 ಸ್ಟಾರ್ಟ್ ಮಾಡಿದ್ದಾರೆ. ಓಕೆ ಓಕೆ. ನಾವು ಬರೋಕ್ಕೂ ಮುಂಚೆನೆ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರ ಕಡೆಯಿಂದ ಚಂದನ್ ಸರ್ ಮತ್ತೆ ಮನು ಸರ್ ಅಂತ ಇಬ್ರು ಬಂದಿದ್ದಾರಾ? ಸೊ ನೋಡ್ಕೊಂತಾ ಇದ್ದಾರೆ. ಸೊ ನಿಮಗೇನು ಟೆನ್ಷನ್ ಇಲ್ಲ, ಸುಮ್ಮನೆ ಹಂಗೆ ಬಂದಿದ್ದೀರಾ ಅಷ್ಟೇ ಅಲ್ವಾ? ಅವರು ಗ್ರೂಪ್ ಅಲ್ಲೆಲ್ಲ ಮೆಸೇಜಸ್ ಕಳಿಸ್ತಿದ್ದಾರೆ, ವಿಡಿಯೋಸ್ ಯಾವೇ ಪ್ರತಿಯೊಂದು ಪಿಲ್ಲರ್ದು ಕಳಿಸ್ತಾ ಇದ್ದಾರೆ. ಸೊ ಈಗ ನೋಡಿದ್ರೆ, ಈಗ ನೋಡ್ತಾ ಇದ್ರೆ ನಿಮ್ಗೆ ಆಗ್ತಾ ಇರೋ ಮಟೀರಿಯಲ್ ಇರ್ಬೋದು, ಕೆಲಸ ನೋಡಿದ್ರೆ ಚೆನ್ನಾಗಿ ಹೋಗ್ತದೆ ಅನ್ಸುತ್ತಾ? ಓಕೆ ಸರ್, ಹೋಗ್ಬೋದು. ಇವರಿಗೆ ನಮ್ಗೆ ಇಲ್ಲಿವರೆಗೂ ಬೇಸ್ಮೆಂಟ್ ವರ್ಗೂ ಅವ್ರು ನಮ್ಗೆ ರಿಕ್ವೈರ್ಮೆಂಟ್ ಏನಿದೆಯೋ ಅದೇ ತರ ಮಾಡ್ಕೊಟ್ಟಿದ್ದಾರೆ. ಪೂರ್ತಿ ಮುಗಿದ್ಮೇಲೆ ಕಂಪ್ಲೀಟ್ ಆಮೇಲೆ ನೋಡೋಣ ಒಂದ್ಸತಿ. ನಾನು ಬರ್ತೀನಿ, ನಿಮ್ಮ ಯಜಮಾನ್ರನ್ನು ಕರ್ಕೊಂಡ್ ಬರೋಣ, ಅವ್ರ ಹತ್ರನೂ ಮಾತಾಡೋಣ. ಅಂಡ್ ನಮ್ಮ
ತುಮಕೂರು ವೀಕ್ಷಕರಿಗೆ ಏನು ಹೇಳ್ತೀರಾ? RCC ಕೆಲಸ ಕೊಡ್ಬೋದಾ? ಕೊಡ್ಬೋದು ಅಂತ ಹೇಳ್ತೀರಾ? ಒಂದು ತಮ್ಸ್ ಕೊಟ್ಬಿಡೋಣ ಹಾಗಾದ್ರೆ. ಆಲ್ ದಿ ಬೆಸ್ಟ್ RCC. ಒಂದು ಬೇಸಿಕ್ ಕನ್ಸ್ಟ್ರಕ್ಷನ್ ಅಂತೂ ನೋಡ್ಕೊಂಡು ಬಂದ್ವಿ. ಆ್ಯಂಡ್ ಆಗಿದ್ದಿದ್ರೆ ಒಂದು ವೇಳೆ ನಾವು ರೆಕಾರ್ಡಿಂಗ್ ಮಾಡಿದ್ದಿದ್ರೆ ಆಲ್ರೆಡಿ ಓನರ್ ರಿವ್ಯೂ ಜೊತೆಲಿ ಫುಟಿಂಗನ್ನು ಕೂಡ ನೀವು ನೋಡಿರ್ತೀರಾ ಆಲ್ರೆಡಿ. ಸರ್ ಈಗ ಫೈನಲ್ ಆಗಿ ಮಾತಾಡೋ ಸಮಯ. ಸೊ RCCಲಿ ಪ್ಯಾಕೇಜಸ್ಗಳು ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ? ಇನ್ನೊಂದು ತುಮಕೂರಲ್ಲೂ ಅದೇ ರೇಟ್ ಇದೆಯಾ? ಇಲ್ಲ ಸರ್, ಸ್ವಲ್ಪ ವೇರಿಯೇಷನ್ ಮಾಡ್ತಾ ಇದೀವಿ. ಸರಿ. ಏನಕ್ಕಂದ್ರೆ ಬೆಂಗಳೂರಲ್ಲಿ ಮೆಟೀರಿಯಲ್ ಅವೈಲಬಿಲಿಟಿನೇ ಬೇರೆ, ಇಲ್ಲಿ ತುಮಕೂರಲ್ಲೇ ಬೇರೆ. ಕರೆಕ್ಟ್ ಆಗಿ ಹೇಳಿದ್ರೆ ನಾವು ಇವಾಗ ಸ್ಟಾರ್ಟ್ ಮಾಡ್ತಿರೋದ್ರಿಂದ ಒಂದು 50 ರುಪೀಸ್ ವೇರಿಯೇಷನ್ ಅಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಅಂತೀರಾ? ಓನ್ಲಿ 50 ರುಪೀಸ್. ಓನ್ಲಿ 50 ರುಪೀಸ್. ಅದನ್ನು ಕೂಡ ಏನಂದ್ರೆ ಕಮಿಂಗ್ ಡೇಸ್ ಅಲ್ಲಿ ನಮ್ದು ಇಲ್ಲಿ ಒಂದ್ ಸ್ವಲ್ಪ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ ಒಂದ್ ಸ್ವಲ್ಪ ನಮಗೆ ಒಂದು ಕೌಂಟಬಲ್ ಪ್ರಾಜೆಕ್ಟ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅದನ್ನು ಕೂಡ ಓವರ್ಕಮ್ ಮಾಡ್ತೀರಾ ಅಲ್ವಾ? ಸೊ ಪ್ರಾಜೆಕ್ಟ್ಗಳು ಜಾಸ್ತಿ ಆದಾಗ ನೀವು ರೇಟನ್ನು ಡೌನ್ ಮಾಡೇ ಮಾಡ್ತೀರಾ. ಓಕೆ. ಸೊ ವೀಕ್ಷಕರೇ, ನಿಮಗೇನಾದರೂ ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಬೇಕು ಅಂತಂತಂದರೆ ಡೆಫಿನೆಟ್ಲಿ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸ್ಕೋಬೋದು. ಆ್ಯಂಡ್ ಈ ಇಂಟೀರಿಯರ್ ಪ್ಯಾಕೇಜಸ್ಗಳು ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ? ಸರ್ ಇಂಟೀರಿಯರ್ ಬಂದ್ಬಿಟ್ಟು 2,25,000 ರೂಪಾಯಿಂದ ಸ್ಟಾರ್ಟ್. ಪರ್ ಚದರ ಹೇಳ್ತಾರೆ ನೀವು? ಚದರದಲ್ಲಿ ಅದರಲ್ಲಿ ಒಂದು ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಕೂಡ ಪ್ರೀಮಿಯಂ ರೇಂಜ್ ಇದು. ಅಂದರೆ ಒಂದು ಡುಪ್ಲೆಕ್ಸ್ ಹೌಸಸ್, ಈ ಥರದ್ದು ಲಕ್ಸುರಿ ಹೌಸ್ ಸೆಗ್ಮೆಂಟ್ ಏನು ಬರುತ್ತಲ್ಲ, ಆ ಸೆಗ್ಮೆಂಟ್ ಕನ್ಸ್ಟ್ರಕ್ಷನ್ ಇರುತ್ತೆ. ಮತ್ತು ವಿತ್ ಇಂಟೀರಿಯರ್ ಇರುತ್ತೆ. ವಾಲ್ ರೂಮ್ಸು ಮತ್ತು TV ಯೂನಿಟ್, ಕಿಚನ್ ಕ್ಯಾಬಿನೆಟ್, ವಾಲ್ ಪೇಪರು, ಪೂಜಾ ಯೂನಿಟು, ಶೂ ರ್ಯಾಕು, ಫಾಲ್ ಸೀಲಿಂಗು, ಆಲ್ಮೋಸ್ಟ್ ಈ ಥರದ ಎಲ್ಲ ಐಟಮ್ಸು ಕವರ್ ಅಪ್ ಆಗುತ್ತೆ. ಸೊ ಇನ್ನೊಂದು, ಇವಾಗ ತುಮಕೂರವರು ಲೈಕ್ ನಮ್ದು ಮನೆ ಕಟ್ಟಬೇಕು ಅಂತಂತಂದ್ರೆ ನಿಮ್ಗೆ ಮಾತಾಡೋದಕ್ಕೆ ಬೆಂಗಳೂರು ಆಫೀಸಿಗೆ ಬರಬೇಕಾ ಅಥವಾ ಇಲ್ಲೇ ಏನಾದರೂ ವ್ಯವಸ್ಥೆ ಮಾಡಿದ್ದೀರಾ? ಇಲ್ಲ ಸರ್, ಇವಾಗ ರೈಟ್ ನಾವು ಅವರು ಬೆಂಗಳೂರು ಆಫೀಸ್ಗೆ ಬರಬೇಕು. ಬಿಕಾಸ್ ರೈಟ್ ನಾವು ನಮ್ಮ ಹತ್ರ ಇಲ್ಲಿ ಯಾವ್ದು ಆಫೀಸ್ ಇಲ್ಲ. ಸ್ವಲ್ಪ ಪ್ರಾಜೆಕ್ಟ್ಸ್ ಟೇಕ್ ಆಫ್ ಆಗಲಿ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಅಂಡ್ ಇಲ್ಲಿಂದನೂ 45 ಮಿನಿಟ್ಸ್ ಸರ್, ಯಾಕಂದ್ರೆ ನಾವು ಬೆಂಗಳೂರು ಒಳಗಡೆನೂ ಇಲ್ಲ. ನಾವು ನಮ್ಮ ಆಫೀಸ್ ಸಿಕ್ಬಿಡುತ್ತೆ. ಟ್ರಾಫಿಕ್ ಅಲ್ಲಿ ಸಿಗಾಕಂತೀವಿ, ಅದೆಲ್ಲ ಯೋಚನೆ ಬೇಕಾಗಿಲ್ಲ. ಒಂದು 40-45 ಮಿನಿಟ್ಸ್ ಅಲ್ಲಿ ನಮ್ಮ ಆಫೀಸ್ ರೀಚ್ ಆಗ್ಬೋದು. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ನೀವು ಬೆಂಗಳೂರು ಒಳಗಡೆ ಹೋಗ್ಬೇಕಂತ ಇಲ್ಲ, ತುಮಕೂರಿಂದ ಬೆಂಗಳೂರು ಹೋಗೋ ತುಮಕೂರು ರೋಡಲ್ಲೇ ಆಕ್ಚುಲಿ RCC ಆಫೀಸ್ ಇದೆ. ಇನ್ನೊಂದು ಏನಂದ್ರೆ ಸರ್, ಇವಾಗ ತುಮಕೂರಿಂದ ಯಾರೇ ಬರೋರಿದ್ರು ಅಂತಂದ್ರು ದೂರ ಇದೆ ಅಂತ ಏನು ಯೋಚನೆ ಮಾಡಂಗೇನಿಲ್ಲ. 8ನೇ ಮೈಲಿ ಬಂದ್ರೆ ಸಾಕು, ಅಲ್ಲಿಂದ ಪಿಕಪ್ ಅಂಡ್ ಡ್ರಾಪ್ ನೀವೇ ಮಾಡ್ತೀರಾ. ಸೊ ಯೋಚನೆ ಬೇಡ, ಆರಾಮಾಗಿ ಬನ್ನಿ. ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸ್ಕೋಬೇಕಂತಂದ್ರೆ ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ, ಸರ್ ಜೊತೆ ಮಾತಾಡಿ ಒಂದೊಳ್ಳೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ಕನ್ನಡಕವರ ಚಾನಲಿಂದ ಬಂದರೆ. ಸೊ ನಿಮ್ಮ ಕನಸಿನ ಮನೆ ಜೊತೆಯಲ್ಲಿ ಕನಸಿನ ಇಂಟೀರಿಯರ್ ಕೂಡ ನನಸಾಗಿಸ್ಕೋಬೋದು. ಸರ್ ನಮ್ಮ ವೀಕ್ಷಕರಿಗೆ ಬೆಂಗಳೂರು ಅಷ್ಟೇ ಅಲ್ಲ, ತುಮಕೂರಲ್ಲೂ ಕೂಡ ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಇದನ್ನ ಕೊಡ್ತಾರೆ, ಸರ್ವಿಸಸ್ ಕೊಡ್ತಾ ಇರೋದಕ್ಕೆ ತಮಗೆ ಧನ್ಯವಾದಗಳು. ಧನ್ಯವಾದಗಳು ವೀಕ್ಷಕರೇ.